ನೋಡಿ ಗೈಸ್, ಅಲ್ಲಿ ಚಿರತೆ ಕೂತಿದೆ ಕತ್ಲಾಗೆ. ನೋಡಿ ಕಾಣಿಸ್ತಾ ಇದೆಯಾ ಚಿರತೆ? ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಬೆಟ್ಟದಲ್ಲಿರೋ ಇನ್ನೊಂದು ಪಾರ್ಕ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಹೊರಗಡೆಯಿಂದ ಹೆಂಗಿದೆ ಪಾರ್ಕು. ಇವಾಗ ಒಳಕ್ಕೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಬನ್ನಿ. ನೋಡಿ ಹೊರಗಡೆಯಿಂದ ನೋಡೋಕೆ ಸಖತ್ತಾಗೈತೆ. ಒಳಕ್ಕೆ ಹೋಗಿ ನೋಡಿ ಇಲ್ಲಿಂದ ಯಾವ ಥರ ಕಾಣ್ತಿದೆ. ಒಳಕ್ಕೆ ಹೋಗಿ ನೋಡೋಣ ಬನ್ನಿ. ಈ ಪಾರ್ಕಿಂದು ಗೇಟ್ ಓಪನ್ ಆಗಿರಲಿಲ್ಲ ಅಲ್ಲಿ. ಸೊ ನಾವು ಮತ್ತು ನನ್ನ ಫ್ರೆಂಡ್ ಇಲ್ಲಿಂದನೇ ಬಂದಿದ್ದು. ನೋಡಿ ಬರ್ತಿದ್ದಂಗೆ ಎಂಟ್ರೆನ್ಸ್ ಹೆಂಗಿದೆ. ಮರ ಗಿಡ ಕಲ್ಲೆಲ್ಲ ಇದ್ದಾವೆ. ನೋಡಿ ಇಲ್ಲೇನೋ ಕೆಲಸ ನಡೀತಿದೆ ಮಠದ್ದು. ಏನೋ ನೀರಿನ ಲೈನ್ ಇದು. ನೋಡಿ ಆ ಕಡೆ ಹೆಂಗಿದೆ. ಇದು ಯಾವುದೋ ಪೈಪು ಸೀದಾ ಮಠದೊಳಗೆ ಹೋಗುತ್ತೆ ಅನಿಸುತ್ತೆ. ನೀರಿಂದೇನೋ ಕೆಲಸ ನಡೀತಿದೆ. ಮೇಲ್ಗಡೆ ಒಂದು ದೊಡ್ಡ ಟ್ಯಾಂಕರ್ ಇತ್ತು, ಅದನ್ನು ಕಟ್ತವ್ರೆ. ಅದೇ ಪೈಪ್ ಲೈನ್ ಅನಿಸುತ್ತೆ ಇದು. ಬನ್ನಿ ಇಲ್ಲ ಇನ್ನೂ ಪಾರ್ಕ್ ನೋಡೋಣ, ಜೊತೆಗೆ ನಿಮ್ಮನ್ನು ತೋರಿಸ್ತೀನಿ. ನೋಡಿ ಹಿಂಗಾಸು ಹೋಗ್ಬೋದು. ನೋಡ್ರಿ ಇದೇನೋ ಈ ಕಡೆ ಹಾಸಿ ಹೋಗೋಣ ಬನ್ನಿ. ಆಮೇಲೆ ಆ ಕಡೆ ಹಾಸಿ ಹೋಗಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಪಾರ್ಕು ಸುತ್ತಲೂ. ನೋಡಿ ಯಾವುದೋ ಟಬ್ ಬೇರೆ ಹೊಡಾಕವ್ರೆ, ಹೊಡೆದೋಗೈತದು. ಬಿಲ್ಪತ್ರೆ ಮರ ಎಲ್ಲ ಜಾಸ್ತಿ ಇದ್ದಾವೆ. ಬಿಲ್ಪತ್ರೆ ಕಾಯೆಲ್ಲ ಬಿದ್ದಾವೆ ನೋಡಿ ಅಲ್ಲಿ. ನೋಡಿ ಇಲ್ಲಿಂದ ಸಖತ್ತಾಗಿ ಕಾಣಿಸ್ತಾ ಇದೆ ಮುಂದೆ ಇರೋ ಮರ ಗಿಡ ಎಲ್ಲ. ನೋಡ್ರಿ ಹೆಂಗೆ ಕಾಣಿಸ್ತಿದೆ. ನೋಡಿ ಏನೋ ಇದೆ ಇದು, ಏನಂತ ಗೊತ್ತಾಗ್ತಾ ಇಲ್ಲ. ಶೀಟ್ ತಗೊಂಡು ಮುಚ್ಚಿಬಿಟ್ಟಾರ ಅದನ್ನು. ನೋಡಿ ಇಲ್ಲಿಂದ ಮಠ ಅದು, ಅದೆಲ್ಲ ಕಾಣಿಸ್ತಾ ಇರೋದು ಮಠ ಅದು. ನೋಡಿ ಇಲ್ಲಿ ಬೇರೆ ಏನೂ ಇಲ್ಲ, ಇಷ್ಟೇ ಇರೋದಿಲ್ಲಿ. ನೋಡಿ ಇಲ್ಲೂ ಏನೂ ಇಲ್ಲ, ಇಷ್ಟೇ. ಇಲ್ಲಿ ಮುಂದೆ ದಾರಿ ಇಲ್ಲ, ಆ ಕಡೆ ಅಷ್ಟು ಬರ್ಬೋದು ಅನಿಸುತ್ತೆ. ಅಲ್ಲೊಂಚೂರು ಮೆಟ್ಲು ಕಾಣಿಸ್ತಿದೆ. ಬರ್ರಿ ಆ ಕಡೆಯಿಂದ ಬರೋಣ. ನೋಡಿ ಶ್ರೀ ಸಿದ್ಧಗಂಗಾ ಮಠ ಹಿಂದೆಯಿಂದ ಹೆಂಗೆ ಕಾಣಿಸ್ತಿದೆ ಅದು. ನೋಡಿ ಕಲ್ಲಿದೆಯಲ್ಲ, ಇದು ನಮ್ಮ ಮನೆ ಹತ್ರನೂ ಒಂದಿತ್ತು. ನಾನು ಚಿಕ್ಕವನಿದ್ದಾಗ ಆ ಕಲ್ಲಾಗೆ ಆಟ ಆಡಿವಿ. ಬುಲ್ಡೇಜರ್ ಥರ ಮಣ್ಣೆಲ್ಲ ಸುರ್ಕೊಂಡು ಅದ್ರ ಮೇಲೆ ಆ ಕಲ್ಲನ್ನ ಓಡಿಸ್ತಾ ಇದ್ದೆ, ಬುಲ್ಡೇಜರ್ ಓಡಿಸಂಗೆ. ಇವಾಗ ಅವೆಲ್ಲ ಒಂದು ನೆನಪಷ್ಟೇ. ನೋಡಿ ಇದು ಹಿಂದೆ ಏನೋ ಇದೆ, ಶೀಟಾಗಿ ಮುಚ್ಚಿಬಿಟ್ಟವ್ರೆ. ಇಲ್ಲ ಅಂದಿದ್ರೆ ಏನಿದೆ ಅಂತ ನೋಡ್ಬೋದಾಗಿತ್ತು ಅದನ್ನು. ನೋಡಿ ಗಿಡ ಹೆಂಗಿದೆ ನೋಡೋಕ್ಕಂತ ಸಖತ್ತಾಗಿದೆ ಗುರು. ನಾನು ಅವಾಗಲೇ ಹೇಳಿದ್ನಲ್ಲ ಅಲ್ಲಾಸ್ ಬಂದು ನೋಡೋಣ ಅಂತ. ನೋಡಿ ಅದೇ ದಾರಿ, ಅದು ಮೇಲ್ಗಡೆ ಹಾಸ್ ಬರುತ್ತೆ, ನಾನು ಕೆಳಗಡೆ ಹಾಸ್ ಬಂದಿದ್ದೀನಿ. ನಾವು ಆ ಕಡೆ ಗೇಟ್ ಓಪನ್ ಆಗಿರ್ಲಿಲ್ವಲ್ಲ, ಅದಕ್ಕೆ ನಾವು ಎಂಡಲ್ಲಿ ಒಂಚೂರು ಜಾಗ ಇತ್ತು, ಅಲ್ಲಾಸಿ ಎಗರ್ಕೊಂಡು ಬಂದ್ವಿ. ಹೆಲ್ಮೆಟ್ ಎತ್ಕೊಳ್ಳಲ್ಲ, ಹೆಲ್ಮೆಟು ಅಲ್ಲಿ ಲಾಸ್ಟಲ್ಲಿ ಅಲ್ಲಿಗೆ ಬಂದಿದ್ದೀನಿ. ನಿಜ ಎತ್ಕೊಳಮ್ಮ. ಯಾರಾದ್ರು ಒಬ್ರು ಎತ್ಕೊಂಡ್ರಲ್ಲ. ಈ ಪಾರ್ಕ್ ಇರೋದು ಬಂದು ಹಳೆ ಮಠ ಹಿಂದಗಡೆ. ಈ ಪಾರ್ಕಿಗೆ ಬರಬೇಕು ಅಂದರೆ ಹಳೆ ಮಠ ಒಳಗಾಸ್ ಬರಬೇಕು. ಸೊ ಇವಾಗ ಯಾರನ್ನೂ ಅಲೋ ಮಾಡ್ತಾಯಿಲ್ಲ ಈ ಪಾರ್ಕಲ್ಲಿ. ನೋಡಿ ತೊಟ್ಟಿಲಿರೋ ನೀರು ಫುಲ್ ಗಲೀಜಾಗಿಬಿಟ್ಟಿದೆ. ಯಾರಾದರೂ ಓಡಾಡ್ತಾ ಇದ್ರೆ ನೀರು ಗಲೀಜಾಗಕ್ಕೆ ಬಿಡೋಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಳೋರಲ್ವ. ನೋಡ್ರಿ ಅದೊಂದು ಖಾಲಿ ಬಿದ್ದೈತೆ ತೊಟ್ಟಿ. ಸೊ ಇವಾಗ ಎಲ್ಲರೂ ಹೊಸ ಪಾರ್ಕಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಹಳೆ ಪಾರ್ಕಲ್ಲಿ ಯಾರೂ ಬರೋಲ್ಲ. ಇಲ್ಲಿ ಯಾರೂ ಸೆಕ್ಯೂರಿಟಿನೂ ಇಲ್ಲ. ಇಲ್ಲಿ ನಾನು ನನ್ನ 3 ಜನ ಫ್ರೆಂಡ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ಕಡೆ ಹುಡುಗಿರಿದ್ದಾರೆ ಒಂದು ಸ್ವಲ್ಪ ಜನ, 3-4 ಜನ ಅಷ್ಟೇ. ನೋಡಿ ಇಲ್ಲಿ ಬಸವಣ್ಣನೂ ಮತ್ತು ಲಿಂಗ ಕೆತ್ತವ್ರೆ. ನೋಡಿ ಇದು ಚಿಕ್ಕ ಬಸವಣ್ಣ, ಕಂಬದ ಮೇಲೆ ಲಿಂಗನೂ ಮತ್ತು ಬಸವಣ್ಣ ಇದೆ. ನೋಡಿ ಚಿಕ್ಕ ಲೈಟ್ ಕಂಬ ಬೇರೆ ಇದೆ ಇಲ್ಲಿ. ಬನ್ನಿ ಇನ್ನೂ ಮುಂದೆ ಹೋಗಿ ನೋಡೋಣ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ನೋಡ್ರಿ ಇಲ್ಲೊಂದು ನೀರು ಎಗರೋಂಥ ಒಂದು ಕೊಳ ಇದೆ, ಇದು ಖಾಲಿಯಾಗಿದೆ. ನೋಡಿ ಅಲ್ಲೊಂದು ಮನೆ ಬೇರೆ ಇದೆ, ಏನೋ ದಾಸವಾಳ ಗಿಡ ಇದೆ. ನೋಡಿ ಒಂದು ಹೂವು ಬೇರೆ ಬಿಟ್ಟಿದೆ ದಾಸವಾಳ. ನೋಡಿ ಹೆಂಗಿದೆ. ಪರವಾಗಿಲ್ಲ, ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇರೋದಕ್ಕೂ ಜಾಗ ಚೆನ್ನಾಗಿದೆ. ನೋಡೋಕೆ ಸೂಪರ್ ಆಗಿದೆ ಜಾಗ ಮಾತ್ರ ಇದು. ಬನ್ನಿ ಅಲ್ಲೊಂದು ನೀರಿನ ತೊಟ್ಟಿ ಇದೆ ಕೆಳಗಡೆ.
ಹೋಗಿ ನೋಡ್ಕೊಂಡು ಬರೋಣ. ಫೋಟೋ ಶೂಟ್ ಮಾಡ್ಸೋಕ್ಕೆ ಒಳ್ಳೆ ಪ್ಲೇಸ್ ಗುರು ಇದು. ಅಕ್ಕಪಕ್ಕ ಗಿಡಗಳು ಸಖತ್ತಾಗಿದ್ದಾವೆ, ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಇಲ್ಲಿ. ನೋಡಿ ಅಲ್ಲೊಂದು ನೀರಿನ ತೊಟ್ಟಿ ಇದೆ, ನೀರೆಲ್ಲ ಹರ್ಕೊಂಡು ಕೆಳಕ್ಕೆ ಹೋಗ್ತಿದೆ. ನಾವು ಜಾಸ್ತಿ ಕೆಳಕ್ಕೆ ಹೋಗಿ ವೀಡಿಯೋ ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಯಾರಿಗೂ ಅಲೋ ಇಲ್ಲ. ನಾವು ಯಾರಿಗೂ ಹೇಳ್ದೆ ಕೇಳದೆ ಬಂದು ಒಳಗೆ ವೀಡಿಯೋ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಯಾವುದೇ ಒಂದು ಗಿಡ ಆಗಲಿ ಒಂದು ವಸ್ತು ಆಗಲಿ ಯಾವುದೂ ಡ್ಯಾಮೇಜ್ ಮಾಡ್ತಾಯಿಲ್ಲ. ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಆಮೇಲೆ ಅಲ್ಲಿ ಕೆಳಕ್ಕೆ ಹೋಗಿ ವೀಡಿಯೋ ಮಾಡ್ತಾರೆ, ಆ ಕಡೆ ಮಠದ ಹುಡುಗರೆಲ್ಲ ನಿಂತ್ಕೊಂಡು ನೋಡ್ತವ್ರೆ. ಆಮೇಲೆ ಯಾರಿಗಾರು ಹಾಕ್ಕೊಟ್ರೆ ಬಂದು ಬೈತಾರೆ. ಯಾಕೆ ಬೇಕು ಸುಮ್ಮನೆ, ಮೊದಲೇ ಪರ್ಮಿಷನ್ ಇಲ್ದಂಗೆ ಮಾಡ್ತಾಯಿದ್ದೀವಿ, ಅದೇ ದೊಡ್ಡ ತಪ್ಪು. ನಾವು ಅದಕ್ಕೆ ಇಲ್ಲಿ ಯಾವುದೇ ಒಂದು ವಸ್ತುನ ಡ್ಯಾಮೇಜ್ ಮಾಡ್ದಂಗೆ ಗಿಡ ಮರನ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೀವಿ. ನೋಡಿ ಆ ಕಡೆ ಎಲ್ಲ ಹೆಂಗಿದ್ದಾವೆ ಗಿಡ ಮರ ಹೂಗಳೆಲ್ಲ. ಇನ್ನು ಕೆಳಕ್ಕೆ ಹೋಗಿ ಒಂಚೂರು ವೀಡಿಯೋ ಮಾಡಿದರೆ ಒಳ್ಳೊಳ್ಳೆ ಗಿಡ ಮರ ಪ್ಲೇಸ್ಗಳೆಲ್ಲ ಸಿಗೋದು. ಮೊದಲೇ ಇಲ್ಲಿ ಪರ್ಮಿಷನ್ ಇಲ್ದಂಗೆ ಕದ್ದು ವೀಡಿಯೋ ಮಾಡ್ತಾಯಿದ್ದೀವಿ. ಆಮೇಲೆ ಯಾರಾದ್ರು ನೋಡಿದ್ರೆ ಸುಮ್ಮನೆ ಬೈತಾರೆ. ನಮಗೇನು ಇಲ್ಲಿ ವೀಡಿಯೋ ಮಾಡೋಕ್ಕೇನು ಭಯ ಇಲ್ಲ, ನಾವು ಇಲ್ಲೇ ದಿನ ಬೆಳಗಾದ್ರೆ ಓಡಾಡ್ತೀವಿ. ಸೊ ಆದರೂ ಇದು ಫೇಮಸ್ ಆಗಿರೋ ಜಾಗ ಇರೋದ್ರಿಂದ ಇಲ್ಲಿ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವನ್ನ ಫಾಲೋ ಮಾಡಬೇಕಾಗ್ತೈತೆ. ಸೊ ಅದಕ್ಕೆ ಇಲ್ಲಿ ಏನೂ ಜಾಸ್ತಿ ಸೌಂಡ್ ಮಾಡ್ದಂಗೆ ಸೈಲೆಂಟಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಪೇಪರ್ ಹೂವು ಹೆಂಗಿದೆ, ಪೇಪರ್ ಹೂವು ಗಿಡ ಅದು. ಮೆಟ್ಲುಗಳೆಲ್ಲ ಸಕ್ಕತ್ತಾಗಿದೆ ಗುರು ಇದು. ಇಲ್ಲಿ ಯಾರೂ ಜನ ಓಡಾಡಲ್ಲ, ಸೊ ಅದಕ್ಕೆ ಕ್ಲೀನಾಗಿದೆ. ಮತ್ತು ಕಡ್ಡಿ ಕಸನೂ ಏನೂ ಇಲ್ಲ, ಅದು ಕ್ಲೀನಾಗಿ ಇದೆ. ಮೋಸ್ಟ್ಲಿ ವೀಕ್ಲಿ 1-2-3 ಟೈಮ್ಸ್ ಬಂದು ಕ್ಲೀನ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ನೋಡ್ರಿ ಹೆಂಗಿದೆ ಇಲ್ಲಿಂದ ನೋಡೋಕ್ಕೆ ಪಾರ್ಕು. ನಿಜ ಹೇಳಬೇಕು ಅಂದರೆ ನನಗೆ ಈಚೆಗಡೆಯಿಂದ ನೋಡಿದಾಗ ಈ ಪಾರ್ಕ್ ಏನು ಅಷ್ಟಕ್ಕಷ್ಟೇ ಅನ್ನಿಸ್ತು. ಸೊ ಇಲ್ಲಿ ಒಳಗೆ ಬಂದಮೇಲೆ ಸಖತ್ತಾಗಿದೆ, ಒಳ್ಳೆ ಫೀಲ್ ಆಯಿತು. ನೋಡಿ ಮೇಲೆ ಎಲ್ಲ ಕಂಬಗಳು, ನೋಡಿರಿ ಇಲ್ಲೇನೋ ನೀರಿಂದು, ನೋಡಿರಿ ಇಲ್ಲೊಂದು ಪೈಪ್ ಬೇರೆ ಇದೆ ನೀರಿಂದು. ಅದೇ ಮೇಲಿಂದ ನೀರು ಬರುತ್ತಲ್ಲ ಬೆಟ್ಟದಿಂದ, ಅದು ಇಲ್ಲ ಹೋಗೋದಕ್ಕೆ ಹಾಕಿರೋ ಪೈಪ್ಗಳು ಅವು. ನಿಜ ಹೇಳಬೇಕು ಅಂದರೆ ನಾನು ಈ ಪಾರ್ಕಿಗೆ ಇವತ್ತಲೇ ಫಸ್ಟ್ ಟೈಮ್ ಬಂದಿರೋದು. ಅದು ಈ ಪಾರ್ಕಿಗೆ ಬರ್ತಾ ಇರಲಿಲ್ಲ, ಸುಮ್ಮನೆ ಯಾರು ಬೈದ್ಗಿದ್ದವ್ರು ಯಾಕೆ ಬೇಕು ಅಂತ. ನನ್ನ ಫ್ರೆಂಡು ದಾರಿ ತೋರಿಸ್ದ, ಬಾ ಇಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡು ಬರೀವಂತೆ ಅಂತ. ನೋಡಲಿ ಇದು ಮೇನ್ ಗೇಟು, ಇದು ಓಪನೇ ಆಗಿಲ್ಲ, ಓಪನ್ ಮಾಡಿಲ್ಲ ಅದನ್ನು. ಅದಕ್ಕೆ ನಾವು ಅಲ್ಲಾಸಿ ಲಾಸ್ಟಲ್ಲಿ ಜಂಪ್ ಮಾಡ್ಕೊಂಡು ಅಲ್ಲಾಸಿ ಬಂದ್ವಿ. ನಮಗಿಂತ ಮುಂಚೆನೇ ಒಂದು 3-4 ಜನ ಹುಡುಗಿರು ಒಳಗೆ ಬಂದರು, ನಾವಿನ್ನೂ ಅಲ್ಲಿ ಆಚೆ ನಿಂತಿದ್ವಿ. ನೋಡಿ ಈ ಪಾರ್ಕ್ ಹೆಸರು ಬಂದು ಬಿಲ್ವ ವನ ಅಂತ. 2001ರಲ್ಲಿ ಓಪನಿಂಗ್ ಮಾಡಿದ್ದಾರೆ ಇದನ್ನು. ಇದಕ್ಕೆ ಯಾಕೆ ಬಿಲ್ವ ವನ ಇಟ್ಟವ್ರೆ ಅಂತಂದರೆ ಆಲೆ ತೋರಿಸ್ನಲ್ಲ ಫಸ್ಟಲ್ಲಿ ಬಿಲ್ಪತ್ರೆಕಾಯಿಗಳು, ಸೊ ಅದಕ್ಕೆ ಇದಕ್ಕೆ ಬಿಲ್ವ ವನ ಅಂತ ಇಟ್ಟವ್ರೆ. ಇಲ್ಲಿ ಜಾಸ್ತಿ ಬಿಲ್ಪತ್ರ ಗಿಡನೇ ಈ ಪಾರ್ಕಲ್ಲಿ ಇರೋದು, ಅದರಿಂದ ಇದಕ್ಕೆ ಬಿಲ್ವ ವನ ಅಂತ ಪಾರ್ಕ್ ಹೆಸರು ಇಟ್ಟಿದ್ದಾರೆ. ನೋಡಿ ಇವಾಗ ನಾವು ಫುಲ್ ಪಾರ್ಕ್ನ ಓಡಾಡ್ಕೊಂಡು ಬಂದ್ವಿ. ನಿಮಗೆ ಪಾರ್ಕ್ ಒಳಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಾರ್ಕ್ ನೋಡೋಕ್ಕೆ ಚೆನ್ನಾಗಿದೆಯೋ ಇಲ್ವೋ ಮತ್ತು ನಿಮಗೆ ಇಷ್ಟ ಆಯಿತು ಅಂತಲೂ ಕಮೆಂಟಲ್ಲಿ ತಿಳಿಸಿ ನನಗೆ. ನಾನಿಲ್ಲಿ ಪಾರ್ಕ್ ಒಳಗೆ ಬಂದಾಗ ಅಲ್ಲಿ ಕಲ್ ಮೇಲೆ ನಂದು ಹೆಲ್ಮೆಟಿಗೆ ಬಂದಿದೆ. ನನ್ನ ಫ್ರೆಂಡ್ ಎತ್ಕೊಂಡು ಹೋಗಿದ್ದಾನೋ ಏನೋ ನೋಡೋಣ ಬನ್ನಿ. ಹೆಲ್ಮೆಟ್ ಕಾಣಿಸ್ತಾ ಇಲ್ಲ, ಎತ್ಕೊಂಡು ಹೋದ್ನೇನೋ ಅನಿಸುತ್ತೆ ಆಚೆ. ನೋಡಿರಿ ನಾನು ಒಬ್ಬನೇ ಇದ್ದೀನಿ, ಎತ್ಬಿಟ್ಟು ಹೊಲ್ಟೋರು ನನ್ನ. ಇವಾಗ ಮತ್ತೆ ಯಾಕೆ ವಾಪಸ್ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಜೊತೆ ನನ್ನ ಫ್ರೆಂಡ್ ಇಬ್ಬರು ಬಂದಿದ್ರು. ಅವರು ನನ್ನ ಹಿಂದೆ ಪಾರ್ಕ್ ನೋಡೋಕೆ ಬರ್ತಾಯಿದ್ರು ಫೋನಲ್ಲಿ ಮಾತಾಡ್ಕೊಂಡು. ಸೊ ನನಗೆ ಭಯ ಪಡ್ಸೋಕೆ ಎಲ್ಲರೂ ಇಲ್ಲಿ ಕೂತ್ಕೊಂಡವರು ಏನೋ ಗೊತ್ತಾಗ್ತಾಯಿಲ್ಲ, ಇಲ್ಲ ಈಚೆ ಹೋದ್ರು ಏನೋ ಗೊತ್ತಿಲ್ಲ. ಓಯ್ ಸಾಹೇಬ, ಜಿಪಿ ಪಾರ್ಕ್ ಒಳಗೆ ಪರ್ಮಿಷನ್ ಇಲ್ದಂಗೆ ಬಂದಿದ್ದೀವಿ. ಅದಕ್ಕೆ ಇಬ್ಬರು ಎಲ್ಲರೂ ಅದಿಕೊಂಡು ನನ್ನ ಫ್ರ್ಯಾಂಕ್ ಮಾಡ್ತವ್ರು ಅನಿಸುತ್ತೆ. ಓಯ್ ಸಾಹೇಬ, ಗೊತ್ತಾಗ್ತಾ ಇಲ್ಲ, ಯಾರೂ ಇಲ್ಲ ಇಡೀ ಪಾರ್ಕಲ್ಲಿ, ನಾನು ಒಬ್ಬನೇ ಇದ್ದೀನಿ. ನೋಡಿರಿ ಅಲ್ಲಿ ಮಾತ್ರ ಹುಡುಗಿರು, ಅದೇ ಅವಾಗ ಹೇಳಿದ್ನಲ್ಲ ಅವ್ರು ಮಾತ್ರ ಅಲ್ಲಿದ್ದಾರೆ. ನನ್ನ ಫ್ರೆಂಡ್ ಮಾತ್ರ ಇಬ್ಬರು ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇವರೇ ಎಲ್ಲರೂ ಕಳೆದವ್ರ, ಇಲ್ಲ ನನ್ನನ್ನೇ ಕಳಾಕ್ಬಿಟ್ರೋ ಗೊತ್ತಾಗ್ತಾ ಇಲ್ಲ, ಇಲ್ಲ ನಾನೇ ಕಳೆದೋದ್ನೇನೋ. ಜಿಪಿ, ಓ ನನ್ನ ಫ್ರೆಂಡ್ ಎತ್ತೋರು ಗುರು, ನಾನೊಬ್ಬನ ಬಿಟ್ಬಿಟ್ಟಿಲ್ಲಿ. ಥೋ ಒಳ್ಳೆ ಕರ್ಮ ಗುರು ನಂದಿಲ್ಲಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಇರೋದು ಈ ಟೈಟ್ ಪಾರ್ಕಲ್ಲಿ ನನ್ನ ಫ್ರೆಂಡು ಕಾಣ್ತಾ ಇಲ್ಲ,
ಬಿಟ್ಬಿಟ್ಟು ಏನಾದ್ರು ಓಡೋದ್ರೋ ಗೊತ್ತಿಲ್ಲ. ಅಲ್ಲಿ ಹೆಲ್ಮೆಟ್ ಇಕ್ಕಿದೆ, ಹೆಲ್ಮೆಟು ಇಲ್ಲ. ಥೋ ಇವರಿಬ್ಬರನ್ನೂ ಲಾಲ್ಬಾಗೋ ಕಬ್ಬನ್ ಪಾರ್ಕಿಗೋ ಕರ್ಕೊಂಡೋದ್ರೆ ಏನು ಗತಿ ನಂದು. ಸೊ ಈಚೆ ಹೋಗಿ ನೋಡ್ತೀನಿ. ಬನ್ನಿ ಈಚೆ ಹೋಗಿ ನೋಡೋಣ. ಮೋಸ್ಟ್ಲಿ ಈಚೆ ಏನಾದರೂ ಇದ್ದಾರಾ. ಅವರಿಲ್ಲ ಅಂದರೆ ಸುಮ್ಮನೆ ಫೋನ್ ಮಾಡ್ತೀನಿ ಒಂದು ಸತಿ. ನೋಡಿರಿ ಕಂಬಿಗಳೆಲ್ಲ ಜಾಸ್ತಿ ಅಲ್ಲಾಡ್ತಿದ್ದಾವೆ. ಜಾಸ್ತಿ ತೂಕ ಬಿಟ್ಟು ಹತ್ತಕ್ಕೆ ಹೋದ್ರೆ ಕಿತ್ಕೊಂಡು ಬಂದುಬಿಡುತ್ತೆ, ನಾವು ಬಿದ್ದೋಗ್ಬಿಡ್ತೀವಿ. ಇವಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಅಕಸ್ಮಾತ್ ಇರೋ ಫೋನ್ ಎತ್ತಲಿಲ್ಲ ಅಂದರೆ ಸುಮ್ಮನೆ ಮನೆ ಕಡೆ ಹೋಗ್ತೀನಿ ಅಷ್ಟೇ. ನೋಡಿ ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಕೂತವನೆ. ಅಡ್ನಾಡಿ, ಅಲ್ಲಿ ಒಬ್ಬನೇ ಕಿರುಚ್ಕೊಂತ ಇದ್ದೀನಿ, ಯಾವನೂ ಇಲ್ಲ ಎತ್ಬಿಟ್ಟೋದು ಅಂತ. ಅವನು ಎತ್ತೋದ? ನೋಡಿರಿ ಇವನ್ ಪಾಡಿಗೆ ಒಂದು ಮೆಸೇಜ್ ಮಾಡ್ತಾನೆ. ನಾನು ಕಿರ್ಚ್ಕೊಳೋದು ಇನ್ನೆಲ್ಲಿ ಕೇಳಿಸುತ್ತೆ ಅವನಿಗೆ. ಒಳಗಡೆ ಬಿಟ್ಟೊಳ್ಟೋದೇನೋ ನನ್ನ ಮಕ್ಕಳು ಅನ್ಕೊಂಡು ಬೈಕೊಂಡು 3 ರೌಂಡ್ ಹಾಕಿದ್ದೀನಿ. ನೋಡಿ ಅವಾಗ್ಲಿಂದ ಅಲ್ಲೇ ಬಾಯಿ ಬಡ್ಕೊಂಡು ಪಾರ್ಕೆಲ್ಲ ಹುಡ್ಕಾಡಿದ್ದೀನಿ ಇವ್ರಿಬ್ಬರನ್ನು. ಒಬ್ಬ ಈಚೆ ಇದ್ದಾನೆ, ಅವ್ನು ನೋಡಿದ್ರೆ ಇವಾಗ ಒಳಗಡೆಯಿಂದ ಈಚೆ ಬರ್ತಿದ್ದಾನೆ. ಫೈನಲಿ 3 ಜನನೂ ಸಿಕ್ಕಿದ್ದೀವಿ, ಮಿಸ್ ಆಗಿದ್ದವ್ರು ನಾವು.